ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಕೃತಿಕಾಸ್ ಲೈಫ್ ಸ್ಟೈಲ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ಬ್ಲಾಗಲ್ಲಿ ಬಂದು ಒಂದು ವಿಷಯದ ಬಗ್ಗೆ ನಿಮ್ಮ ಜೊತೆಯಲ್ಲಿ ಮಾತಾಡಬೇಕು ಅಂತ ಮಾತಾಡ್ತಾ ಇದ್ದೀನಿ. ಏನಂದರೆ ಹೈನುಗಾರಿಕೆ ಮಾಡಿ ಇಷ್ಟು ಲಾಭ ಮಾಡ್ಬೋದು, ಅಷ್ಟು ಲಾಭ ಮಾಡ್ಬೋದು, ಈಸಿಯಾಗಿ ಅಷ್ಟು ದುಡ್ಡು ಗಳಿಸ್ಬೋದು ಅಂತೆಲ್ಲ ಹೇಳ್ತಾರಲ್ವ. ಸೊ ಅಂಥವ್ರಿಗೆ ಹೈನುಗಾರಿಕೆ ಹೌದು, ನಿಜಾನೇ. ಅದು ಆ ಥರ ಮಾಡ್ಬೋದು ಅಂತಂದರೆ ಅದಕ್ಕೆ ತಕ್ಕನವಾಗಿ ಹಸುಗಳು ಇರಬೇಕು, ಮತ್ತು ಅದಕ್ಕೆ ತಕ್ಕನವಾಗಿ ಜನನೂ ಇರಬೇಕು. ಆವಾಗ ಅದೆಲ್ಲ ಸಾಧ್ಯ ಆಗುತ್ತೆ. ಇನ್ನು ನಾವು ಹಸುಗಳಿಟ್ಕೊಂಡ್ರೆ ಎಷ್ಟೆಲ್ಲ ಜೀವನ ಸ್ಯಾಕ್ರಿಫೈಸ್ ಮಾಡಬೇಕು ಅಂತ ಗೊತ್ತಾ ನಿಮಗೆ? ಬೆಳಗ್ಗೆ 4 ಗಂಟೆ ಅಥವಾ 5 ಗಂಟೆಗೆ ಹೋಗಿ ಹಸುಗಳನ್ನೆಲ್ಲ ಎಬ್ಬರಿಸಿ, ಸೊಳ್ಳೆಗಳಿತ್ತು ಅಂದರೆ ಹೊಗೆ ಎಲ್ಲ ಹಾಕಿ, ಸಗಣಿ ತಪ್ಪೆಗಳೆಲ್ಲ ಎತ್ತಿ ಕುಡ್ತಿಗಳಿಟ್ಟು, ಮತ್ತು ಡೈರಿಗೆ ಹಾಲು ಹಾಕಬೇಕು ಅಂತ ಬೇಗ ಹಾಲು ಕರ್ಕೊಂಡು, ಮತ್ತು ಹೋಗ್ಬಿಟ್ಟು ಬಂದು ಅಲ್ಲಿರುತ್ತೆ. ಮತ್ತು ತಪ್ಪೆಗಳಿಕ್ಕಿದ್ರೆ ಅದನ್ನೆಲ್ಲ ಎತ್ತಿ ಮನೆಗೆ ಬಂದು ಮಕ್ಕಳನ್ನ ರೆಡಿ ಮಾಡಿ ಕಳಿಸಿ, ಮತ್ತು ಮನೇಲಿ ಕೆಲಸ ಎಲ್ಲ ಮುಗಿಸಿ ನಮ್ಮದು ಎಕ್ಸ್ಟ್ರಾ ಏನು ಕೆಲಸ ಇದೆಯೋ ಅದನ್ನೆಲ್ಲ ಮುಗಿಸ್ಕೊಂಡು ಶೆಡ್ ಹತ್ರ ಹೋದರೆ, ಮತ್ತು ಅವುಗಳನ್ನೆಲ್ಲ ತೊಳಿ ಮತ್ತು ತಪ್ಪೆಗಳೆತ್ತು ಹುಲ್ಲು ಸಾಯಂಕಾಲಕ್ಕೆ ಹುಲ್ಲು ರೆಡಿ ಮಾಡು, ಮತ್ತು ಕುಡ್ತಿ ಇಡು, ಹಸುಗಳು ಬಂದರೆ ಕಟ್ಟಾಕು, ಹೀಗೆ ಹಾಲು ಕರಿ, ಮತ್ತು ಅವುಗಳಿಗೆ ಹುಲ್ಲು ಕಟ್ ಮಾಡು ಹಾಕು, ಮತ್ತು ತಪ್ಪೆಗಳಿಕ್ತಾ ಇರ್ತವೆ, ಎತ್ತುತ್ತಾನೆ ಇರಬೇಕು. ಇದೇ ಥರ ದಿನ ಇಡೀ ಮಲಗೋವರೆಗೂ ಮಾಡಿಕೊಂಡೇ ಇರಬೇಕು. ಅದು ಅಲ್ಲದೆ ಒಂದೊಂದು ದಿನ ಕರೆಂಟ್ ಇರುತ್ತೋ ಇಲ್ವೋ, ಕರೆಂಟ್ ಇದ್ದರೂ ಅಷ್ಟೇ, ಇಲ್ದಿರೋ ಅಷ್ಟೇ, ನಮ್ಮ ಕೆಲಸ ನಡೀತಾನೇ ಇರಬೇಕು. ಮತ್ತು ಯಾವ ಫಂಕ್ಷನ್ ಆಗಲಿ ಇರಲಿ ಅಥವಾ ಮನೇಲಿ ಸಾವೇ ಆಗಿರಲಿ, ಹಸುಗಳಿಟ್ಕೊಂಡಿರೋರು ಎಲ್ಲೂ ಹೋಗೋಕ್ಕಾಗಲ್ಲ, ಬರೋಕ್ಕಾಗೋದಿಲ್ಲ. ಉದಾಹರಣೆಗೆ ಮೊನ್ನೆ 3 ದಿನ ಆಯಿತು, 3-4 ದಿನ ಆಯಿತು ನಮ್ಮಮ್ಮಗೆ ಆಪ್ರೇಷನ್ ಆಗಿ. ನಾನು ಹೋಗಿ ಮಗಳು ಮಾಡಬೇಕು ಎಲ್ಲ, ಆದರೆ ನಾನು ಎಲ್ಲಿಗೆ ಹೋಗೋಕ್ಕಾಗುತ್ತೆ ಬಿಟ್ಬಿಟ್ಟು, ನಮ್ಮ ಮನೆಯವ್ರು ಒಬ್ಬರೇ ಇಷ್ಟೆಲ್ಲ ನಿಭಾಯಿಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಒಂದಿನ ಅಷ್ಟೇ ಹೋಗಿ ನೋಡ್ಕೊಂಡು ಬಂದುಬಿಟ್ಟೆ. ನನ್ನ ತಂಗಿ ಮತ್ತು ನಮ್ಮ ಚಿಕ್ಕಮ್ಮ ಮಗಳು, ಈ 3 ಇವರು ನೋಡ್ಕೊತಾ ಇದ್ದಾರೆ. ಆ ಥರ ನನ್ನ ಪರಿಸ್ಥಿತಿ ಇದೆ. ಇದೆಲ್ಲ ಸ್ಯಾಕ್ರಿಫೈಸ್ ಅಲ್ವಾ. ಮತ್ತು ಇಷ್ಟು ಪಾಡು ಬಿದ್ಕೊಂಡು ನಾವೇನಾದರೂ ಹಾಲು ಕರ್ಕೊಂಡು ಹೋದರೆ ಡೈರಿಯಲ್ಲಿ ಫ್ಯಾಟ್ ಬಂದಿಲ್ಲ ಅಂದರೆ ಹಾಲು ವಾಪಸ್ ಬರುತ್ತೆ, ಮತ್ತು ಅದು ಲಾಸು. ಇನ್ನೊಂದು ತಡಿಯಪ್ಪ, ಹಸುಗಳು ಒಂದು ಹಾಲು ಕರಿತಾ ಇರ್ತವೆ ಅಂದ್ಕೊಳ್ಳಿ, ಒಂದು 6-7 ತಿಂಗಳಿಗೆ ಸೆಮೆನ್ ಕೊಡೋಕೆ ಬರುತ್ತೆ. ಸೆಮೆನ್ ಕೊಡಿಸಿದ್ರೆ ತಕ್ಷಣಕ್ಕೆ ನಿಂತು ಬಿಡುತ್ತಾ? ಇಲ್ಲ, ನಿಲ್ಲೋದಿಲ್ಲ. 3 ಸತಿ 4 ಸತಿ ಒಂದೊಂದು ಸತಿ ಕೊಟ್ಟು ನಮಗೆ ಬೇಜಾರಾಗ್ಬಿಟ್ಟು ಕೊಡಿಸಿ ಬೇಜಾರಾಗ್ಬಿಡುತ್ತೆ. ಆ ಥರ ಆಗ್ತಾಯಿರುತ್ತೆ ಹಸುಗಳಿಗೆ. ಒಂದು 3 ಹಾಲು ಕರಿತಾ ಇದ್ದರೆ ಇನ್ನೊಂದು 3 ಹಸು ಫಲ ಆಗಿದ್ದರೆ ನಡೀತಾ ಇರುತ್ತೆ ಹೈನುಗಾರಿಕೆ. ಆದರೆ ನಮ್ಮನೇಲಿ ಬೇಗ ಫಲಗಳೇ ನಿಲ್ಲೋದಿಲ್ಲ. ಹಂಗಾಗಿ ಸ್ವಲ್ಪ ನಮಗೆ ಇದಾಗುತ್ತೆ. ಇವಾಗ ಮೊನ್ನೆ ಅಷ್ಟೇ ರೀಸೆಂಟಾಗಿ ಒಂದು ಹಸು ಒಂದು ಸತ್ತೋಯ್ತಲ್ವ. ಆ ಹಸುನೇ ನಾವು ಎಷ್ಟು ಅದ್ರ ಮೇಲೆ ಇದಾಗಿದ್ವಿ ಗೊತ್ತಾ? ಒಂದು ಹಸು ಇನ್ನೂ ಕರು ಹಾಕೋದ್ರಲ್ಲಿದೆ, ಪರವಾಗಿಲ್ಲ ಇನ್ನೂ ಸ್ವಲ್ಪ ಹಾಲಾಗುತ್ತೆ, ಆವಾಗ ಸ್ವಲ್ಪ ಇದು ತೀರುತ್ತೆ ಅಂದ್ಕೊಂಡಿದ್ರೆ, ನೋಡಿದ್ರೆ ಅದು ಹುಷಾರಿಲ್ದಿರಂಗೆ ಆಯಿತಾ. ಅದಕ್ಕೆ ಟ್ರೀಟ್ಮೆಂಟ್ ಕೊಡಿಸಿದ್ವಾ, ಅದು ಸರಿ ಹೋಗಲೇ ಇಲ್ಲ, ಸತ್ತೋಯ್ತು. ಅದರದ್ದೆಲ್ಲ ನಮ್ಮ ಮೇಲೆ ಬಿತ್ತಾ. ಇನ್ನು ಮೊನ್ನೆ 3-4 ಹಸುಗಳು ಹುಷಾರಿಲ್ದಿರಂಗೆ ಆಗಿತ್ತು, ಅದರದ್ದು ಟ್ರೀಟ್ಮೆಂಟು ಕಾಸೆಲ್ಲ ನಮ್ಮ ಮೇಲೆ ಬಿತ್ತಾ. ಹಂಗೆ ದಿನ ಅಷ್ಟೇನೆ ಒಂದೊಂದಕ್ಕೂ ಒಂದಿನ ಎಲ್ಲ ಹಸುಗಳು ಚೆನ್ನಾಗಿದೆ ಅಂತ ಹೇಳೋಕ್ಕಾಗೋದಿಲ್ಲ. ಒಂದಕ್ಕೆ ಯಾವಾಗಾದರೂ ಜ್ವರ, ಒಂದಕ್ಕೆ ಬೇದಿ, ಒಂದಕ್ಕೆ ಬಾವಾಗಿರುತ್ತೆ, ಇನ್ನೊಂದಕ್ಕೆ ಇವಾಗ ಮೊನ್ನೆ ಅಷ್ಟೇ ಗುಳ್ಳೆಗಳು ಇವಾಗ ಎಲ್ಲ ಹಸುಗಳಿಗೂ ಕಾಣಿಸ್ತಾ ಇದೆಯಂತೆ. ಅದರಲ್ಲಿ ಒಂದು ಪಡ್ಡೆಗೆ ನಮ್ಮ ಪಡ್ಡೆಗೂ ಬಂದಿದೆ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು. ಆ ಗುಳ್ಳೆ ಪಡ್ಡೆಗಳಿಗೆ ಮಾತ್ರ ಬರೋದಂತೆ, ಹಸುಗಳಿಗೆ ಬರೋದಿಲ್ವಂತೆ. ಹಿಂಗೇ
ಹೈನುಗಾರಿಕೆ ಅಂದರೆ ಈಸಿ ಅನ್ಕೋಬೇಡ್ರಿ, ತುಂಬಾ ಕಷ್ಟ. ಇನ್ನು ಹೈನುಗಾರಿಕೆಯಲ್ಲಿ ಜನನಿಟ್ಟು ಆಳುಗಳನ್ನಿಟ್ಟು ಲಾಭ ಪಡಿತೀವಿ ಅಂತ ಮಾತ್ರ ಅಂದ್ಕೊಳ್ಳೇಬಾರ್ದು. ಯಾಕಂದರೆ ಮನೆಯವರು ಮಾಡ್ದಂಗೆ ಆಳುಗಳು ಮಾಡ್ತಾರಂತೆ ನಾನು ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಒಂದು ತಪ್ಪೆ ಕಸಲ್ಲಿ ಓಡೋಗಿ ಎತ್ಕೋತೀವಿ, ಮತ್ತು ಹಸುಗಳ್ಗೆ ಏನಾದರೂ ಆದರೆ ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಆ ಥರ ಆಳುಗಳು ಮಾಡ್ತಾರಂತೆ, ಯಾವ ಗ್ಯಾರಂಟಿ ಹೇಳಿ. ಇನ್ನು ನಮಗೆ ಬರೋ ಇದರಲ್ಲಿ ಒಂದು 10%ಅಲ್ಲಿ ಒಂದು 5 ಭಾಗ ಹಸುಗಳಿಗೆ, ಇನ್ನು 2 ಭಾಗ ಆಳುಗಳಿಗೆ, ಇನ್ನೂ 2 ಭಾಗ ನಾವು ತಿನ್ನೋದು ಆಗುತ್ತೆ. ಹಂಗಾಗಿ ಆಳುಗಳಿಟ್ಕೊಂಡು ಹೈನುಗಾರಿಕೆ ಎಲ್ಲ ಮಾಡ್ತೀವಿ ಅನ್ನೋದು ಇದು ಸುಳ್ಳು. ಇನ್ನು ಒಂದು ಹಸುಗೆ ಏನಾನ ಬಾವಾದರೆ ಆ ಹಸು ಮತ್ತು ರಿಟರ್ನ್ ಹಾಲು ಅದ್ರ ಪೊಸಿಷನ್ನಿಗೆ ಬರೋದಕ್ಕೆ, ಈಗ ಒಂದು 5 ಲೀಟ್ರ್ ಹಾಲು ಕರೀತಾ ಇದೆ ಅಂದ್ಕೊಳ್ಳಿ, ಆ 5 ಲೀಟ್ರ್ ಹಾಲು ಕರೆಯೋದಕ್ಕೆ 1 ವಾರ 10 ದಿನ ಬೇಕು ಅದು ಕರೆಕ್ಟಾಗಿ ಇದಕ್ಕೆ ಬರೋದಕ್ಕೆ. ಆ ಥರ ಇನ್ನು ಮತ್ತು ಹಸುಗಳು ಒಂದೊಂದು ದಿನ ಕುಡ್ತಿ ಇಟ್ಟರೆ ಕುಡಿತವೆ, ಇನ್ನೊಂದೊಂದು ದಿನ ಚೆಲ್ಲಾಕ್ತವೆ. ಆವಾಗ ಬೂಸ ಹಾಕಿರ್ತೀವ, ಅದೆಲ್ಲ ವೇಸ್ಟಾ? ಹಂಗೇ ಇಷ್ಟು ಲಾಭ ತೆಗಿತೀವಿ ಅಷ್ಟು ಲಾಭ ತೆಗಿತೀವಿ ಅಂತ ಎಲ್ಲ ಹೇಳೋಕ್ಕಾಗೋದಿಲ್ಲ. ಜೋಳ ಇವಾಗ ಮೊನ್ನೆ ಅಷ್ಟೇ ಜೋಳ ಚೆಲ್ಲಿದ್ವಿ, ಆದರೆ ಇದು ಫಸ್ಟ್ ಸರಿ ಚೆಲ್ಲಿದ ಜೋಳ. ಇನ್ನು ಖಾಲಿ ಆಗೋದ್ರಲ್ಲಿದೆ. ಇದು ಖಾಲಿ ಆಗೋ ಅಷ್ಟರಲ್ಲಿ ಇನ್ನೊಂದು ಮತ್ತೆ ಚೆಲ್ಲಿದ್ರೆ ಬರುತ್ತೆ ಅಂತ ಹೇಳ್ಬಿಟ್ಟು ಆ ಕಡೆ ಚೆಲ್ಲಿದ್ವಾ. ಇನ್ನು ಅದು ಚೆಲ್ಲಿದ್ದು 2 ದಿನಕ್ಕೆ ಮಳೆ ಬಂತು, ಚೆನ್ನಾಗಿ ಮೊಳಕೆ ಬಂದಿತ್ತು. ಆಮೇಲೆ ಮಳೆ ಇಲ್ದಿರಂಗೆ ಆಗೋಯ್ತು. ಅದೇ ಟೈಮ್ಗೆ ಮೋಟ್ರ್ ಬೇರೆ ಎತ್ತಿದ್ರ, ಮೋಟ್ರು ಎತ್ತಿದ್ದಕ್ಕೆ ನೀರು ಇಲ್ದಿರಂಗಾಯಿತು. ನೀರು ಬೀಳ್ದಿದ್ದಕ್ಕೆ ಜೋಳ ಚಿಗುರಿದ್ದೆಲ್ಲ ಮೊಳಕೆ ಬಂದಿದ್ದೆಲ್ಲ ಸತ್ತೋಯ್ತು. ಹೀಗೆ ಎಲ್ಲನೂ ಲಾಸು. ಲಾಭ ಇದೆ ಹೈನುಗಾರಿಕೆಯಲ್ಲಿ, ಆದರೆ ಎಲ್ಲ ಮೇಂಟೈನ್ ಮಾಡ್ಕೊಂಡೋದ್ರೆ ಎಲ್ಲ ಚೆನ್ನಾಗಿದ್ದರೆ ಲಾಭ ಮಾಡ್ಬೋದು. ಈ ಥರ ಇದ್ದರೆ ಅಷ್ಟಕ್ಕಷ್ಟೇನೆ ನನ್ನ ಅನಿಸಿಕೆನ ಇಲ್ಲಿ ಹೇಳಿದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.